ಏನಪ್ಪ ಇದು ಎಲ್ಲೋ ಜರ್ನಿ ಹೋಗ್ತಾ ಇದ್ದಾರೆ, ಏನಿದು ಇಲ್ಲ ವಿಡಿಯೋ ಮಾಡ್ತಿದ್ದಾರೆ ಅಂದ್ಕೊಂಡಿದ್ದೀರಾ. ನಾನು ಇವತ್ತು ನಿಮಗೆ ಒಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಸೂಪರ್ ಆಗಿದೆ ಪ್ಲೇಸು. ಓಕೆನಾ? ಪ್ಲೇಸ್ ಯಾವುದು ಅಂದರೆ ಐರಣಿ ಹೊಳೆಮಠ ಅಂತ ಹೇಳಿ, ಐರಣಿ ಮಠಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಪ್ಲೇಸು, ಹಿಸ್ಟಾರಿಕಲ್ ಪ್ಲೇಸು ಅಂತ ಕೂಡ ಹೇಳ್ಬೋದು. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅದನ್ನು ನೀವು ನೋಡಿ ಆನಂದಿಸಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ ಹೇಳಿ. ಓಕೆನಾ? ಹಳ್ಳಿ ಸೈಡಲ್ಲಿ ಹೋಗೋದು ತುಂಬ ಚೆಂದ ಅನಿಸುತ್ತೆ ನೋಡಿ. ಎಷ್ಟು ಹಚ್ಚ ಹಸಿರಲ್ಲ, ದೇಹಕ್ಕೆ ನಿಜವಾಗ್ಲೂ ಖುಷಿ, ಕಣ್ಣಿಗೂ ಖುಷಿಪ್ಪ. ಎಷ್ಟು ಖುಷಿ ಅಂದರೆ ಹೇಳೋದಕ್ಕೆ ಅಸಾಧ್ಯ. ನನಗಂತೂ ಈ ರೀತಿ ನೇಚರ್ ನೋಡ್ತಾ ಇದ್ದರೆ ಸಮಯ ಕಳೆಯೋದೇ ಗೊತ್ತಾಗಲ್ಲ. ಅದರಲ್ಲೂ ನಾವು ಸಂಜೆ ಹೊತ್ತಲ್ಲಿ ಹೋಗ್ತಾ ಇದ್ವಿ, ಇನ್ನೂ ತಂಪಾಗಿ. ಅಂದರೆ ಬಿಸಿಲು ಟೈಮಲ್ಲಿ ಹೋದರೆ ತುಂಬ ಕಿರಿಕಿರಿ ಅಲ್ವಾ, ಅದಕ್ಕೆ ತಂಪು ಹೊತ್ತಲ್ಲಿ ಹೋಗ್ತಾ ಇದ್ವಿ. ಐರಣಿ ಹೊಳೆಮಠಕ್ಕೆ ಹೋಗ್ತಾ ಇರೋದು ಇಲ್ಲಿ ಕಾರ್ನರಲ್ಲೇ, ಅಂದರೆ ಹೋಗೋ ರೋಡಲ್ಲೇ, ಅಂದರೆ ತುಂಗಭದ್ರಾ ನದಿ ರೀಚ್ ಆಗ್ತೀವಿ ನಾವು. ಆ ಹೊಳೆ ಎಲ್ಲ ಇಲ್ಲಿವರೆಗೂ ಹರ್ಕೊಂಡು ಬಂದಿದೆ, ಹಳ್ಳಿ ತೋಟದಲ್ಲೆಲ್ಲ ನಿಮಗೆ ತೋರಿಸಿನಲ್ಲ. ಹಾಗೆ ಇದು ನೋಡಿ, ನಾನು ಇವಾಗ ತೋರಿಸ್ತಾ ಇರೋ ದೇವಸ್ಥಾನ ಇದೆಯಲ್ಲ, ನಮ್ಮ ಹಿರಿಯರು ಪೂಜೆ ಮಾಡ್ತಿದ್ದಂಥ ದೇವಸ್ಥಾನ ಇದು. ಅಂದರೆ ನಾವೇ ಈ ದೇವಸ್ಥಾನದ ಪೂಜೆ ಮಾಡ್ತಾ ಇದ್ದಿದ್ದು. ಈ ಊರಲ್ಲಿ ವಾಸಸ್ಥಾನ ಇದ್ದಾಗ ನಮ್ಮ ಪೂರ್ವಿಕರು. ಇವಾಗ ನಮ್ಮವರೇ ಪೂಜೆ ಮಾಡ್ತಾಯಿದ್ದಾರೆ. ಅಂದರೆ ಇದು ಆಚಾರ ಮಂದಿನೇ ಪೂಜೆ ಮಾಡಬೇಕು ಅಂತ ಇರೋದು. ಹಾಗಾಗಿ ಎರಡು ದೇವಸ್ಥಾನಗಳನ್ನ ನಮ್ಮ ಆಚಾರ ಅಂದರೆ ವಿಶ್ವಕರ್ಮರೇ ಈ ದೇವಸ್ಥಾನದ ಪೂಜಾರಿಕೆ ಮಾಡ್ತಾ ಇರೋದು. ನಮ್ಮ ಹಿರಿಯರು ಪೂಜೆ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೆ, ತಲಾಂತರದಿಂದ ನಮ್ಮ ಪೂರ್ವಿಕರು ಈ ದೇವಸ್ಥಾನ ನಡ್ಕೊಳ್ಳೋ ಕಾರಣದಿಂದ ನೀವು ಅಲ್ಲಿ ಹೋಗ್ತಿದ್ದೀರಾ, ಅಲ್ಲಿ ಹೋಗಿ ಪೂಜೆ ಮಾಡಿಸಿ ಅಂತ ಹೇಳಿದರು ನಮ್ಮ ಮನೆಯಲ್ಲಿ. ಹಾಗಾಗಿ ಇಲ್ಲಿ ಫಸ್ಟು ಬಂದುಬಿಟ್ಟು ನಾವು ಪೂಜೆ ಮಾಡಿಸ್ಬಿಟ್ಟು ನಂತರ ಐರಣಿ ಹೊಳೆಮಠ ಇದೆ ನೋಡಿ, ಮಠಕ್ಕೆ ಬಂದ್ವಿ. ಇದೆ ನೋಡಿ ಹೊರಾಂಗಣ ನೋಟ, ನಮ್ಮ ಮಠದ ಹೊರಾಂಗಣ ನೋಟ ತುಂಬ ಚೆನ್ನಾಗಿದೆ ಅಲ್ವಾ. ತುಂಬ ಐಷಾರಾಮವಾಗಿದೆ, ತುಂಬ ಕಣ್ಣು ಕೋರೈಸೋವಾಗಿದೆ ಅಲ್ವಾ. ನನಗಂತೂ ಇಲ್ಲಿ ಬಂದರೆ ಸಾಕು, ಹಳೇದೆಲ್ಲ ನೆನಪಾಗುತ್ತೆ. ಅಂದರೆ ನಾವು ಚಿಕ್ಕವಳಿದ್ದಾಗ ನಮ್ಮ ತಂದೆ ಜೊತೆ ತಾಯಿ ಜೊತೆ ಇಲ್ಲಿಗೆ ಬರ್ತಾಯಿದ್ವಿ. ಇಟ್ ಮೀನ್ಸ್ ಇಲ್ಲಿ ನಮ್ಮ ಸಂಬಂಧಿಕರಿದ್ದ ರಿಲೇಷನ್ಸ್ ಇದ್ದಾರೆ. ನಮ್ಮ ಅಪ್ಪಾಜಿಯ ಸೋದರ ಮಾವ ಇಲ್ಲೇ ಇರೋದು. ನಮ್ಮ ಮನೇಲಿ ಏನಾದರೂ ಫಂಕ್ಷನ್ಸ್ ಆಯಿತು ಅಂದರೆ ನೆಕ್ಸ್ಟ್ ಡೇ ಉಳ್ದಿರೋದಂದರೆ ಇಟ್ ಮೀನ್ಸ್ ಎಲ್ಲಾದರೂ ಉಳ್ದಿರುತ್ತಲ್ಲ, ಅಡುಗೆನೆಲ್ಲ ತೊಗೊಂಡು ಬಂದುಬಿಡೋದು. ಫಂಕ್ಷನ್ ಅಂದಮೇಲೆ ಒಂದೇ ದಿನಕ್ಕೆ ಸೀಮಿತ ಆಗಿರಲ್ಲ, ಅದು ಎಲ್ಲ ಅಡುಗೆನೂ ಕಟ್ಕೊಂಡು ಬರೋದು. ಬಟ್ಟೆ ಎಲ್ಲ ವಾಶ್ ಮಾಡಲಿಕ್ಕೆ ಇಲ್ಲಿ ಹೊಳೆ ಇದೆ. ವಾಶ್ ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಒಂದು ದಿನ ಟೈಮ್ ಸ್ಪೆಂಡ್ ಮಾಡಿ, ಆಟ ಆಡಿ, ಎಲ್ಲರೂ ಫ್ಯಾಮಿಲಿ ಸಮೇತ, ಅಂದರೆ ಎತ್ತಿನ ಬಂಡಿ ಕಟ್ಕೊಂಡು ಬರ್ತಾಯಿದ್ವಿ. ಅದೆಲ್ಲ ನೆನಪಾಗುತ್ತೆ ನನಗೆ ಇವಾಗ ನೆನೆಸ್ಕೊಂಡ್ರೆ ಅಲ್ಲಿ ಹೋದಾಗ. ಇವಾಗ ಆಧುನಿಕ ಕಾಲದಲ್ಲಿ ಬರ್ತಾ ನಾವು ಅದನ್ನೆಲ್ಲ ಕಡಿಮೆ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಒನ್ ಡೇ ಟೈಮ್ ಸ್ಪೆಂಡ್ ಮಾಡಲಿಕ್ಕಂತೂ ತುಂಬ ಚೆನ್ನಾಗಿದೆಯಪ್ಪ ಪ್ಲೇಸು. ನಾನು ತುಂಬ ಡೀಟೈಲಾಗಿ ತೋರಿಸ್ತಿದ್ದೀನಿ. ಒಂದು ಕಂಬಗಳನ್ನು ಸಹ ಚೆನ್ನಾಗಿ ತೋರಿಸ್ತಿದ್ದೀನಿ. ಯಾಕಂದರೆ ಅಲ್ಲಿ ಇದು ಯಾವ ರೀತಿ ಮಠ ಡೆವಲಪ್ಮೆಂಟ್ ಆಗಿದೆ, ಮಠ ಹೇಗಿದೆ ಅನ್ನೋದು ನಿಮಗೂ ಸಹ ತಿಳಿಲಿ. ಇಲ್ಲಿ ತುಂಬ ದೊಡ್ಡ ಜಾತ್ರೆ ನಡೆಯುತ್ತೆ. ಜಾತ್ರೆಯಲ್ಲಿ ತುಂಬ ಜನ ಸೇರ್ತಾರೆ. ಈ ಪ್ಲೇಸ್ ಇರೋದು ಐರಣಿಯಲ್ಲಿರೋದು, ಹರಿಹರಕ್ಕೆ ಹತ್ರ ಆಗುತ್ತೆ. ಹರಿಹರದಿಂದ ಕೇವಲ ಒಂದು 10-12 ಕಿಲೋಮೀಟ್ರ್, ಅಂದರೆ ಒಂದು 15 ಕಿಲೋಮೀಟ್ರ್ ಒಳಗಡೆನೇ ಇದೆ ಈ ಪ್ಲೇಸು, ಐರಣಿ ಹೊಳೆಮಠ ಅಂತೇಳಿ. ನೀವು ಈ ಸೈಡ್ ಯಾರಾದರೂ ನೋಡಬೇಕಪ್ಪ, ಒಂದು ಟ್ರಿಪ್ ಹೋಗಿ ಬರೋಣ, ಒನ್ ಡೇ ಟ್ರಿಪ್ ಆದರೂ ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ, ಸ್ವಲ್ಪ ಚೆನ್ನಾಗಿರಲಿ, ನೋಡ್ಲಿಕ್ಕೆ ಮಕ್ಕಳಿಗೆಲ್ಲ ಸೇಫ್ಟಿ ಇರಲಿ ಅನ್ನೋದಾದರೆ ನೀವು ಈ ಕಡೆ ಬನ್ನಿ. ಉಳ್ಕೊಳ್ಳೋಕ್ಕೂ ಪ್ಲೇಸ್ ಇದೆ. ಅಂದರೆ ರೂಮ್ಸ್ ಎಲ್ಲ ಸಿಗುತ್ತೆ ನಿಮಗೆ, ಇಲ್ಲಿ ಸ್ಟೇ ಮಾಡ್ಬೋದು. ಆಮೇಲೆ ಇಲ್ಲಿ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಚೆನ್ನಾಗಿ ಕೊಡ್ತಾರೆ, ಅದು ಡೆವಲಪ್ಮೆಂಟ್ ಇದೆ. ಹಾಗಾಗಿ ಆಮೇಲೆ ನೇಚರ್ಸ್ ಎಲ್ಲ ಚೆನ್ನಾಗಿದೆ, ಗಿಡಗಳನ್ನೆಲ್ಲ ಚೆನ್ನಾಗಿ ಹಾಕಿದ್ದಾರೆ, ಹೊಳೆ ಇದೆ. ಸಂಸ್ಥಾನ ತುಂಬ ಚೆನ್ನಾಗಿದೆಯಪ್ಪ, ದೊಡ್ಡದು. ನೀವೇ ನೋಡಿ ಗೊತ್ತಾಗುತ್ತೆ ಹೇಗೆ ಅಂತ. ಇದು ಐರಣಿ ಹೊಳೆಮಠ ಸಂಸ್ಥಾನ ಅಂತ. ಅದರ ಗೋಪುರ ನೋಡಿ ಎಷ್ಟು ತುಂಬ ವಿಶಾಲವಾಗಿದೆ, ನೋಡೋಕ್ಕೆ 2 ಕಣ್ಣು ಸಹ ಸಾಲದು. ನಾನು ನಿಮಗೆ ಇಲ್ಲಿ ಬೇರೆ ಎಫೆಕ್ಟ್ ಯಾವುದೇ ಮ್ಯೂಸಿಕ್ ಆಗಿರ್ಬೋದು, ನಾನು ಮಾತಾಡೋದು ಜಾಸ್ತಿ ಮಾತಾಡ್ತಾಯಿಲ್ಲ. ಯಾಕಂದರೆ ಸಂಜೆ ಹೊತ್ತಾಗಿರೋದು, ಆಮೇಲೆ ಈ ಮಠದಲ್ಲಿ ಹೊಳೆ ಹತ್ರ ತುಂಬ ಹಕ್ಕಿಗಳ ಕಲರವ ಚೆನ್ನಾಗಿದೆ, ಕೇಳ್ತಿದ್ದೀರಲ್ಲ, ಅದಕ್ಕೋಸ್ಕರ ಕೇಳಿಸ್ಕೊಳ್ಳಿ. ಓಕೆನಾ? ನೋಡಿ ತೋರಿಸ್ತಿದ್ದೀನಲ್ಲ, ಸ್ಟೇಯಿಂಗ್ಸ್ ರೂಮ್ ಇರುತ್ತೆ ಅಂತ ಹೇಳಿದ್ನಲ್ಲ ಬಂದವ್ರಿಗೆ, ಇದೆ ಆ ರೂಮ್ಸ್ ಎಲ್ಲ ಸ್ಟೇಯಿಂಗ್ ಆಗ್ಬೋದು ಹೊರಗಡೆಯಿಂದ ಬಂದಿರೋರು.
ಆ ಫೆಸಿಲಿಟೀಸ್ ಕೂಡ ಇಲ್ಲಿ ಇದೆ. ಇಲ್ಲಿ ಗೋಶಾಲ ಕೂಡ ಇದೆ ನೋಡಿ, ಇಲ್ಲೆಲ್ಲ ಹುಲ್ಲೆಲ್ಲ ಚೆನ್ನಾಗಿದೆ. ಅಂದರೆ ಇಲ್ಲಿ ಗೋಶಾಲ ಇದೆ, ಕುದುರೆಗಳನ್ನೆಲ್ಲ ಸಾಕಿದ್ದಾರೆ. ಸಂಸ್ಥಾನಕ್ಕೆ ಬೇಕಾದಂಥ, ಯಾಕಂದರೆ ಜಾತ್ರೆಗಳು ನಡೆಯುತ್ತಲ್ಲ, ಅದಕ್ಕೆ ಬೇಕಾದಂಥ ಆನೆ ಸಹ ಇದೆ ಇಲ್ಲಿ. ನಾನು ಹೊರಗಡೆ ಹೋಗಿತ್ತು ಅಂತ ನಾನು ಅದನ್ನು ತೋರಿಸಿಲ್ಲ. ಬಿಳಿ ಕುದುರೆ ನಮಗೆ ಎದುರುಗಡೆ ಬಂತು ಅಂದರೆ ಅದೃಷ್ಟ ಅಂತ ಹೇಳ್ತೀವಿ, ಯಾಕಂದರೆ ಮನೆ ದೇವರ ಒಂದು ಸಂಕೇತ ಇದು. ಅದಕ್ಕೆ ನಮಗೂ ತುಂಬ ಖುಷಿ ಆಯಿತು ಅದು ಓಡಾಡೋದು ನೋಡಿ. ತುಂಬ ಅದೇ ಮುಂಚೆ ನಾನು ಚಿಕ್ಕವಳಿದ್ದಾಗ ಹೇಳಿದ್ನಲ್ಲ, ಇಲ್ಲೆಲ್ಲ ಬಂದುಬಿಟ್ಟು ಈ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ ಅಂತೇಳಿ. ಆ ಟೈಮಲ್ಲಿ ಯಾವುದೇ ದುಡ್ಡು ಇರಲಿಲ್ಲ, ಟಿಕೆಟ್ ಇರಲಿಲ್ಲ ಇದನ್ನೆಲ್ಲ ನೋಡಲಿಕ್ಕೆ. ಇವಾಗ ಟಿಕೆಟ್ ಇದೆ, 20 ರೂಪೀಸ್ ಒಬ್ಬರಿಗೆ 20 ರೂಪೀಸ್ ಟೈಪ್ ಟಿಕೆಟ್ ಮಾಡಿದ್ದಾರೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ. ಅಂದರೆ ಆ ದುಡ್ಡು ತೊಗೊಳೋದು ಸಹ ಅವರು ಡೆವಲಪ್ಮೆಂಟಿಗೋಸ್ಕರ, ಪರವಾಗಿಲ್ಲ, ಅವರು ತೊಗೊಂಡ್ರೂ ತಪ್ಪೇನಿಲ್ಲ ಅಲ್ವಾ. ಇಷ್ಟೆಲ್ಲ ಡೆವಲಪ್ಮೆಂಟ್ ಮಾಡಿದ್ದಾರೆ. ನಾವು ಚಿಕ್ಕವರಿದ್ದಾಗ ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ ಅಲ್ಲಿ. ನೋಡಿ ಎಷ್ಟೆಲ್ಲ ಗ್ಲಾಸ್ ಥರ ಪಳ ಹೊಳಿತಾ ಇದೆ, ಕ್ಲೀನಿಂಗ್ ಮಾಡ್ತಾರೆ. ಒಂದು ಸ್ವಲ್ಪನೂ ಕಸ ಇಲ್ಲ, ಎಲ್ಲೂ ಏನು ಇದಿಲ್ಲ, ಗಲೀಜಿಲ್ಲ, ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಅಂದರೆ ಇಲ್ಲಿ ಸದ್ಗುರು ಮುಪ್ಪಿನಾರ್ಯ ಸ್ವಾಮಿಗಳು ಸಮಾಧಿ ಆಗಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಮಠನ ಸ್ಥಾಪನೆ ಮಾಡಿರೋದು. ಇದೇ ಸಮಾಧಿಯಾಗಿರೋ ಜಾಗ ಇದೇ ಆಗಿರೋದ್ರಿಂದ ಇಲ್ಲೇ ಮಠನ ಚೆನ್ನಾಗಿ ಕಟ್ಟಿಸಿದ್ದಾರೆ. ಒಂದು ಸಮಾಧಿ ಇರೋ ಕಾರಣದಿಂದ ಇಲ್ಲಿ ತುಂಬ ಜಾತ್ರೆ ಎಲ್ಲ ಚೆನ್ನಾಗಾಗುತ್ತೆ. ಆದಮೇಲೆ ನೋಡಿ, ಗೋಡೆಗಳಲ್ಲೆಲ್ಲ ಚಿತ್ತಾರ ಚೆನ್ನಾಗಿ ಮಾಡಿದ್ದಾರೆ. ಒಂದೊಂದು ಚಿತ್ತಾರಗಳನ್ನೂ ನಾವು ಯಾವ ರೀತಿ ಇದೆ ಅಂತೇಳಿ ಅದನ್ನು ಸಹ ನಾನು ನಿಮಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ತೋರಿಸ್ಲಿಕ್ಕೆ ಅಂತ. ನೋಡಿ ಸ್ವಾಮಿಗಳ ಒಂದು ಸಮಾಧಿ ಇದೆಲ್ಲ ಗದ್ದಿಗೆ ಪೀಠ ಎಷ್ಟು ವಿಶಾಲವಾಗಿದೆ. ಅಲ್ಲಿ ಇಬ್ಬರು ಸ್ವಾಮೀಜಿಯರು ಇರ್ತಾರೆ, ಅಲ್ಲೇ ಇರೋ ಸ್ವಾಮಿಗಳು, ಅವರು ಭಜನೆ ಮಾಡ್ತಾ ಇದ್ರು ನೋಡಿ. ಇಲ್ಲಿ ತೋರಿಸ್ತಿದ್ದೀನಲ್ಲ, ಅವರೇ ಅದು. ಸಂಜೆ ಹೊತ್ತು ಬಂದಿದ್ದರಿಂದ ನಾವಿಷ್ಟೆಲ್ಲ ನೋಡಲು ಅಷ್ಟೊತ್ತಿಗೆ ಸಂಜೆ ಆಗೋಯ್ತು, ಪೂರ್ತಿ ಕತ್ಲಾಗೋ ಸಮಯ ಬಂದೋಯ್ತು. ನಮ್ಮ ಯಜಮಾನ್ರು ಹೇಳ್ತಾ ಇದ್ರು, ಕತ್ಲಾಗ್ತಿದೆ ಸಾಕು ಅಂತ, ಯಾರಿಗೂ ಕಾಣಲ್ಲ ಅಂತೇಳಿ. ಆದರೂ ನಾನು ಬಿಡಲಿಲ್ಲ. ಪ್ರತಿಯೊಂದನ್ನು ಒಂದು ಚಿಕ್ಕ ಚಿಕ್ಕ ಕಂಬ ಇರ್ಬೋದು, ನಾವು ಹೇಗೆ ಹೋಗ್ಬೋದು, ಯಾವ ರೀತಿಯಲ್ಲಿ, ಅಂದರೆ ನಾನು ಡೀಟೇಲಾಗಿ ನಿಮಗೆ ತೋರಿಸಿದ್ರೆ ಅಲ್ಲಿ ಈ ರೀತಿ ಇದೆ ಹೋಗ್ಬೋದು ಅನ್ನೋ ಒಂದು ಮನಸ್ಸು ಬರುತ್ತೆ. ನಾನು ಯಾವುದೋ ಒಂದು ಸ್ವಲ್ಪ ಸ್ವಲ್ಪ ತೋರಿಸಿದ್ರೆ ಮನಸ್ಸು ಬರಲ್ಲ ಅನ್ನೋದಕ್ಕೋಸ್ಕರ ಡಿಟೈಲಾಗಿ ತೋರಿಸಿದ್ದೀನಿ. ಇಲ್ಲಿ ಹೊಳೆ ಇದೆ ಅಂತ ಹೇಳಿದ್ನಲ್ಲ, ಆ ಮಠದ ಹಿಂದ್ಗಡೆ ಭಾಗದಲ್ಲಿ ಇದೆ ನೋಡಿ. ನಾನು ಸ್ಟೆಪ್ಸ್ ಇಳಿದು ಹೋಗ್ತಿದ್ದೀನಲ್ಲ, ಇಲ್ಲಿ ವಿಶಾಲವಾದ ಜಾಗ ಇದೆ. ಈ ಮಕರ ಸಂಕ್ರಮಣ ಅಂದರೆ ಸಂಕ್ರಾಂತಿ ದಿನ ಎಲ್ಲ ಇಲ್ಲಿ ತುಂಬ ಜನ ಸೇರಿರ್ತಾರೆ. ಊಟಕ್ಕೆಲ್ಲ ಕಟ್ಕೊಂಡು ಬಂದುಬಿಟ್ಟು ಟೈಮ್ ಸ್ಪೆಂಡ್ ಮಾಡ್ತಾರೆ. ಇದೇ ಆ ಹೊಳೆ. ಬೇಸಿಗೆಕಾಲ ಆಗಿರೋದ್ರಿಂದ ಸ್ವಲ್ಪ ಹೊಳೆಲಿ ನೀರು ಕಡಿಮೆ ಇದೆ. ಅಲ್ಲೇ ಸಂಕ್ರಮಣದ ದಿನ ಇಲ್ಲೇ ಎಲ್ಲರೂ ಸ್ನಾನ ಮಾಡ್ತಾರೆ. ಸ್ನಾನ ಮಾಡಿಬಿಟ್ಟು ಊಟ ಮಾಡಿ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತಾರೆ. ಆವತ್ತಿನ ದಿನ ಸಂಕ್ರಮಣದ ದಿನವೂ ನಿಮ್ಗೆ ಎಷ್ಟೆಲ್ಲ ಜನ ಸೇರಿರ್ತಾರೆ, ಜಾತ್ರೆ ದಿನ ಎಷ್ಟೆಲ್ಲ ಜನ ಇರ್ತಾರೆ ಅನ್ನೋದನ್ನು ಸಹ ನಿಮಗೆ ಇನ್ನೊಂದು ಸರಿ ವಿಡಿಯೋ ಮಾಡಿ ಸಂಪೂರ್ಣವಾಗಿ ತೋರಿಸ್ತೀನಿ ನಾನು. ನೋಡಿ, ಇಷ್ಟೆಲ್ಲ ನೋಡಿದ್ರಲ್ವ, ಏನು ಅನ್ನಿಸ್ತು ಅನ್ನೋದನ್ನು ನನಗೆ ವಿಡಿಯೋ ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ನೋಡಿಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ವಿಡಿಯೋ ರಿಲೇಟೆಡ್ ದಯವಿಟ್ಟು ಕಮೆಂಟ್ ಹಾಕಿ, ಓಕೆನಾ. ಐ ಹೋಪ್ಸ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಈ ವಿಡಿಯೋ. ಹಾಗೆ ನೋಡಿ, ಇಲ್ಲಿ ಎಷ್ಟು ನೀಟ್ ಮೇಂಟೈನ್ ಮಾಡ್ತಾರೆ ಅಂದರೆ, ಕಸನ ಆಚೆ ಈಚೆ ಚೆಲ್ಲಬಾರ್ದು ಅಂತ ಒಂದು ಕಸದ ಬುಟ್ಟಿ ಸಹ ಮೇಂಟೈನ್ ಮಾಡಿದ್ದಾರೆ. ಮನೆ ಮಂಟಪ ಇದೆ, ತುಂಬ ವಿಶಾಲವಾಗಿದೆ ಜಾಗ. ನಾನು ಪದೇ ಪದೇ ನಿಮ್ಗೆ ಅದನ್ನು ಹೇಳ್ತಿದ್ದೀನಿ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದ್ದೇನೆ ಅಂದರೆ ನೀವು ಅರ್ಥ ಮಾಡ್ಕೊಳ್ಳಿ ಅದು ಎಷ್ಟು ಚೆನ್ನಾಗಿರ್ಬೋದು ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಅಂತ ಹೇಳಿ. ನಿಮ್ಮ ಫ್ರೆಂಡ್ಸ್ ಜೊತೆ ನೀವು ಸಹ ಬನ್ನಿ, ಎಂಜಾಯ್ಮೆಂಟ್ ಮಾಡಿಕೊಂಡು ಹೋಗ್ಬೋದು. ಇಷ್ಟೆಲ್ಲ ಮಾಡ್ತಾನೆ ಸಂಜೆ ಸೂರ್ಯ ಮುಳುಗಿ ಚಂದ್ರೋದಯ ಆಗಿದ್ದ ಆಲ್ರೆಡಿ. ಕತ್ಲಾದಾಗ ಈ ರೀತಿ ಒಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ.
ಓಕೆ, ಇಷ್ಟಾಗಿತ್ತು ನಮ್ಮ ಐರನಿ ಹೊಳೆ ಮಠದ ಒಂದು ಚಿತ್ರಣ. ಓಕೆ, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ಯುವರ್ ವಾಚಿಂಗ್.